ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿಯಲ್ಲಿರುವಂತಹ ಹಣ್ಣಂಪಲು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ಕಾಯಿಲೆಗಳು ಹೋಗ್ತವೆ. ಅದನ್ನು ಬಿಟ್ಟು ನಾವು ರಾಸಾಯನಿಕ ಬರೋದಾಗ ಅನೇಕ ಕಾಯಿಲೆಗಳು ತರಿಸ್ಕೊತೀವಿ. ಈಗಿನ ಆಹಾರ ಪದ್ಧತಿಯಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಏನೋ ಒಂದು ಕಾಯಿಲೆ, ಏನೋ ಒಂದು ರೋಗಗಳು. ಆದರೆ ಅವರು ಆಸ್ಪತ್ರೆಗೆ ಡೈಲಿ ತಿರುಗಾಡಿ ಅಲ್ಲಿ ಇಲ್ಲಿ ತಿರುಗಾಡಿ ಅದು ಸೇವನೆ ಮಾಡಿ ಮತ್ತೊಂದು ಕಾಯಿಲೆ ತರಿಸ್ಕೊತಾರೆ. ಅದನ್ನು ಬಿಟ್ಟು ನಾವು ಪ್ರಕೃತಿ ಮೊರೆ ಹೋದಾಗ ಆ ಪ್ರಕೃತಿ ಸಿಕ್ಕುವಂತಹ ಅನೇಕ ಹಣ್ಣುಗಳು. ಮೊನ್ನೆ ಯಾರೋ ಒಬ್ರು ಕೇಳ್ತಾಯಿದ್ರು, ಈ ಬಳ್ಳಿ ಆ ಬಳ್ಳಿ ಅಂತ ಕೊಡ್ತೀರಾ, ಅದರಲ್ಲಿ ವಾಸಿ ಆಗುತ್ತಾ ಅಂತ. ಪ್ರಯತ್ನ ಮಾಡಿ, ನೀವು ಪ್ರಯತ್ನ ಮಾಡಿ ಸ್ವಾಮಿ. ಇದು ಸೇವನೆ ಮಾಡೋದ್ರಿಂದ ಏನು ಅಂತ ನಾವು ಹೇಳ್ತಾ ಇದ್ದು, ಪ್ರಯತ್ನ ಮಾಡಿ, ತಿನ್ನಿರಿ, ನೋಡಿ, ಮತ್ತೆ ಅಲ್ಲಿ. ಅದು ಬಿಟ್ಟು ಇನ್ನೊಬ್ಬನ ಹೇಳನೆ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇದು ಮಾಡಬೇಡ್ರಿ. ನಾವು ಟ್ಯಾಬ್ಲೆಟ್ ತಿನ್ನಿ ಅಂತ ಹೇಳ್ತಾ ಇಲ್ಲ, ನಾವು ಮಾಡ್ತಾಯಿಲ್ಲ. ಹಣ್ಣುಗಳು ಸೃಷ್ಟಿ ಆಗಿದೆ, ಭೂತಾಯಿ ಕೊಟ್ಟಿದೆ, ಅದನ್ನ ಸೇವನೆ ಮಾಡಿ. ಇದು ಹತ್ತಿಯನ್ನು ಜಾತಿಗೆ ಸೇರಿದ್ದು. ಆದರೆ ಇದನ್ನು ಹೈಬ್ರಿಡ್ ಹತ್ತಿ ಅನ್ನೋದು FIG ಪಿಗ್ ಅಂತಾರೆ. ಇದು ನಮ್ಮ ದೇಹದಲ್ಲಿ ನಿಶಕ್ತಿಯನ್ನು ತೊಲಗಿಸಿ ಶಕ್ತಿ ಕೊಡೋ ಶಕ್ತಿ ಇದಕ್ಕಿದೆ. ಇದು ನಮ್ಮ ಒಂದು ಪ್ರಕೃತಿ ಸಿಕ್ಕುವಂಥ ಹಣ್ಣುಗಳು. ಪ್ರತಿನಿತ್ಯ 2-3 ಸೇವನೆ ಮಾಡೋದ್ರಿಂದ ನೀವು ಒಂದು ಸಾಕು, 2-3 ಬೇಡ, ಒಂದು ಸಾಕು. ಸೇವನೆ ಮಾಡೋದ್ರಿಂದ ನಮಗೆ ಶಕ್ತಿ ನೀಡೋ ಶಕ್ತಿ ಕೊಡ್ತದೆ. ಇದು ಎನರ್ಜಿ ಕೊಡ್ತದೆ. ಇದು ಈ ಒಂದು ಹತ್ತಿಯನ್ನು ಪ್ರತಿಯೊಬ್ಬರು ಸೇವನೆ ಮಾಡಿ ಇದರ ಒಂದು ಅನುಕೂಲತೆಯನ್ನು ಪಡೆದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. 100 ವರ್ಷ ಕಾಲ ಚೆನ್ನಾಗಿ. ನಮಸ್ಕಾರ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ. ನಿಮ್ಮ ಮನೆಗೆ ನೀವೇ ವೈದ್ಯರು. ನಮಸ್ಕಾರ.